ಅಂಜೂರ ಅಂತ ಇದು ಡ್ರೈ ಫ್ರೂಟ್ಸ್ಗೆಲ್ಲ ಯೂಸ್ ಮಾಡ್ತಾರೆ. ಒಟ್ಟು ಹೆಲ್ತಿ ಫ್ರೂಟ್ ಇದೆ ಇದು. ಎಷ್ಟು ವರ್ಷ ಆಯ್ತು ಸರ್ ಈ ಗಿಡವನ್ನು ನೀವು? ಸರ್ ಈ ಗಿಡ ಬಂದು ನಮಗೆ ಹೆಚ್ಚು ಕಮ್ಮಿ ಒಂದು 5 ವರ್ಷ 6 ವರ್ಷ ಮೇಲಾಗಿದೆ. ಆಲ್ ಟೈಮ್ ನಿಂಬೆ ಅಂತ ಹೇಳ್ತಾರೆ. ಆಲ್ ಸೀಸನ್ ನಿಂಬೆ. ಈ ನಿಂಬೆ ಅಂದ್ರೆ ಈ ಕೆಲವೊಂದು ಜನಕ್ಕೆ ಆಲ್ ಸೀಸನ್ ನಿಂಬೆ ಅಂದ್ರೆ ಹೇಗೆ ಬರುತ್ತೆ ಅಂತ ಗೊತ್ತಿರಲ್ಲ. ಕೆಲವೊಂದು ನೋಡಿ ಈಗ ಸ್ಟಾರ್ಟ್ ಆಗಿರೋದು ಇದು ಫ್ಲವರಿಂಗ್ ಇದೆ. ಆಮೇಲೆ ಇಲ್ಲಿ ಬಂದು ಈ ಸೈಜ್ ನೆಕ್ಸ್ಟ್ ಸೈಜ್ ಇದಿದೆ. ಆಮೇಲೆ ಇನ್ನೊಂದು ದಪ್ಪ ಸೈಜ್ ಬೇರೆ ಬಂದಿದೆ. ಇಲ್ಲೇ ಇದೆ ನೋಡಿ ದಪ್ಪ ಸೈಜ್ ನೋಡಿ. ಇದು ಇನ್ನೂ ದಪ್ಪ ಇದೆ ಅಂದ್ರೆ ಬರ್ತಾ ಇರ್ತದೆ, ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತದೆ. ಇದು ಕಸಿನೂ ಮಾಡ್ತಾ? ಹೌದು, ಕಸಿ ಮಾಡ್ತೀನಿ. ಕಸಿ ಮಾಡಿ ನಾನು ಇಲ್ಲಿಂದ ಕೇಳಿದವ್ರಿಗೆ ಇದನ್ನು ಮಾರಾಟನೂ ಮಾಡ್ತೀನಿ. ಅಂದ್ರೆ ನಿಮ್ಮಲ್ಲಿ ಗಿಡಗಳ ಕಸಿ ಮಾಡಿ ಮಾರಾಟನೂ ಮಾಡ್ತೀರಾ ನೀವು? ಹೌದು ಸರ್. ಎಲ್ಲ ಗಿಡನೂ ಮಾಡಲ್ಲ, ಈಗ ಒಂಥರ ಟ್ರೈ ಮಾಡ್ತಾ ಇದೀನಿ ಹೊಸದಾಗಿ ನೀವು ಪ್ರಯತ್ನ ಮಾಡ್ತಾ ಇದೀವಿ. ಇದು ಯಾವ ಒಂದು ಗಿಡ ಸರ್ ಇದು? ಸರ್ ಇದು ಬಟರ್ ಫ್ರೂಟ್ ಅಂತ. ಬಟರ್ ಫ್ರೂಟ್ ಈಗಿನ ಇದರಲ್ಲಿ ತುಂಬಾ ಬೇಡಿಕೆ ಇರುವಂತ ಫ್ರೂಟ್ ಅಂದ್ರೆ ಇದೇನೆ. ಬಟರ್ ಆಪಲ್ಗಿಂತ ಒಂದು ಕೈ ಹೆಚ್ಚು ಅಂತ ಹೇಳ್ಬೋದು. ಹಾಗಾಗಿ ನೋಡಿ ತುಂಬಾ ಈ ಸಲ ನಮಗೆ ತುಂಬಾ ಕಾಯಿಗಳು ಹಿಡಿದಿದ್ದಾವೆ. ಹೆಚ್ಚು ಕಮ್ಮಿ ನಂಗೆ ಒಂದು 300 kg ಬರೋವಂಥ ಒಂದು ನಿರೀಕ್ಷೆ ಇದೆ ನಮ್ಗೆ ಈ ಸಲ. ನಮಸ್ತೆ ಸರ್, ನಿಮ್ಮ ಪರಿಚಯ ಮಾಡಿಕೊಡಿ. ಸರ್ ನಮಸ್ತೆ, ನಮ್ಮದು ಬಂದು ನಮ್ಮ ಹೆಸರು ಧನಂಜಯ ಅಂದ್ಬಿಟ್ಟು, ಹಳಲ್ಘಟ್ಟ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ, ಆಗ್ಲೋಡಿ ಹೋಬಳಿ ಬರುತ್ತೆ. ಸರ್ ನಿಮ್ಮ ಒಂದು ತೋಟದಲ್ಲಿ ಯಾವ್ಯಾವ ಬೆಳೆಗಳನ್ನು ನೀವು ಇಟ್ಟಿದ್ದೀರಾ ಸರ್? ಸರ್ ನಮ್ಮಲ್ಲಿ ಬೆಳೆಗಳು ಅಂದರೆ ಅಡಿಕೆ ಇದೆ, ತೆಂಗು ಇದೆ. ನಮಗೆ ಹೆಚ್ಚಿಗೆ ಒಂದು 40-50 ಜಾತಿ ಹಣ್ಣಿನ ಗಿಡಗಳಿದ್ದಾವೆ. ಇಷ್ಟು ಸಾಕು ಮಾಡಿದೆ ಸರ್. ಸರ್ ಇದು ಯಾವ ಹಣ್ಣಿನ ಗಿಡ ಸರ್? ಸರ್ ಇದು ಅಂಜೂರ ಅಂತ. ಇದು ಡ್ರೈ ಫ್ರೂಟ್ಸ್ಗೆಲ್ಲ ಯೂಸ್ ಮಾಡ್ತಾರೆ. ಒಟ್ಟು ಹೆಲ್ತಿ ಫ್ರೂಟ್ ಇದೆ ಇದು. ಎಷ್ಟು ವರ್ಷ ಆಯ್ತು ಸರ್ ಈ ಗಿಡವನ್ನು ನೀವು? ಸರ್ ಈ ಗಿಡ ಬಂದು ನಮಗೆ ಹೆಚ್ಚು ಕಮ್ಮಿ ಒಂದು 5 ವರ್ಷ 6 ವರ್ಷ ಮೇಲಾಗಿದೆ. ಅಲ್ಲೇ ಫ್ರೂಟ್ಸ್ ಎಲ್ಲ ಬರ್ತಾ ಇದೆ? ಸ್ಟಾರ್ಟ್ ಆಗಿದೆ ಸರ್, ಫ್ರೂಟ್ಸ್ ಎಲ್ಲ ಇದೆ. ಇದು ಬಟ್ ಸೀಸನ್ ಅಲ್ಲ, ಈ ಸೀಸನ್ ಅಲ್ಲೇ ಎಂಡಿಂಗ್ ಟೈಮು, ಹಾಗಾಗಿ ಸ್ವಲ್ಪ ಕಮ್ಮಿ ಇದೆ. ಒಂದು ಗಿಡದಲ್ಲಿ ಎಷ್ಟು ಬಿಡ್ಬೋದು ಸರ್ ಇದರಲ್ಲಿ? ತುಂಬ ಬಿಡುತ್ತೆ ಸರ್, ತುಂಬ. ಟೋಟಲ್ ನೋಡಿ ಈ ಬ್ರಾಂಚಸ್ ಏನಿದೆಯೋ ಇದರಲ್ಲೆಲ್ಲ ತುಂಬ ಕಾಯಿ ಹಿಡಿತದೆ. ಆಲ್ಮೋಸ್ಟ್ ತುಂಬ ಕಾಯಿ ಬರುತ್ತೆ ಸರ್. ಅಂದಾಜು ಎಷ್ಟು kg ಬರ್ಬೋದು ಸರ್ ಇದರಲ್ಲಿ? ಸರ್ ಹೆಚ್ಚು ಕಮ್ಮಿ ಒಂದು 20 kg ಮೇಲೆ ಬರ್ಬೋದು ಸರ್. ಒಂದು 20-30 kg ಬರುತ್ತೆ. ಅದು ನೀವು ಇದು ಬದುನಲ್ಲಿ ಇಟ್ಟಿದ್ರಲ್ಲ? ಹೌದು ಸರ್. ಎಲ್ಲ ನಾನು ಏನಾಯ್ತು, ನಾನು ತೋಟದ ಬದಿನಲ್ಲಿ ಪೂರ್ತಿ ಎಲ್ಲ ಫ್ರೂಟ್ಸ್ ಗಿಡನೂ ನಾನು ಹಾಕಿದ್ದೀನಿ ಸರ್. ಸರ್ 1 kg ಏನು ರೇಟ್ ಇದೆ ಸರ್ ಇದು ಅಂಜೂರ? ಸರ್ ಒಂದು 300 ಸಮಥಿಂಗ್ ಇರ್ಬೋದು. ಆ್ಯಕ್ಚುಲಿ ಅಷ್ಟು ಗೊತ್ತಿಲ್ಲ ನನಗೆ. ನೀವು ಇದೆಲ್ಲ ಪ್ರೋಸೆಸ್ ಮಾಡಿ ಮಾರಿದ್ದೀರಾ? ಸರ್ ಇಲ್ಲ ಸರ್, ಮಾರ್ಲಿಕ್ಕೆ ಅಂತ ಯಾವುದು ಮಾಡಿಲ್ಲ. ಮನೆ ಪೂರ್ತಿ ನಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ನಮ್ಮ ಮನೆಯಲ್ಲೆಲ್ಲ ತಿಂದು ಅಕ್ಕಿ ಪಕ್ಷಿಗಳೆಲ್ಲ ತಿನ್ಲಿ ಅನ್ನೋ ಉದ್ದೇಶದಿಂದಲೇ. ಅಂದರೆ ಕಮರ್ಷಿಯಲ್ ಪರ್ಪಸ್ ಇದು ಮಾಡಿಲ್ಲ, ಕಮರ್ಷಿಯಲ್ ಪರ್ಪಸ್, ನಿಮ್ಮ ಒಂದು ಸ್ವಂತ ಉಪಯೋಗಕ್ಕೆ ಮಾತ್ರ ಇದನ್ನ ಮಾಡ್ಕೊಂಡಿದ್ದೀರಾ? ಹೌದು. ಧನಂಜಯ ಅವರ ಇದು ಯಾವ ಗಿಡ ಅಂತ ಹೇಳಿ ನಮ್ಗೆ? ಸರ್ ಇದು ನಿಂಬೆ, ಆಲ್ ಟೈಮ್ ನಿಂಬೆ ಅಂತ ಹೇಳ್ತಾರೆ. ಆಲ್ ಸೀಸನ್ ನಿಂಬೆ. ಈ ನಿಂಬೆ ಅಂದ್ರೆ ಈ ಕೆಲವೊಂದು ಜನಕ್ಕೆ ಆಲ್ ಸೀಸನ್ ನಿಂಬೆ ಅಂದ್ರೆ ಹೇಗೆ ಬರುತ್ತೆ ಅಂತ ಗೊತ್ತಿರಲ್ಲ. ಕೆಲವೊಂದು ನೋಡಿ ಈಗ ಸ್ಟಾರ್ಟ್ ಆಗಿರೋದು ಇದು ಫ್ಲವರಿಂಗ್ ಇದೆ. ಆಮೇಲೆ ಇಲ್ಲಿ ಬಂದು ಈ ಸೈಜ್ ನೆಕ್ಸ್ಟ್ ಸೈಜ್ ಇದಿದೆ. ಆಮೇಲೆ ಇನ್ನೊಂದು ದಪ್ಪ ಸೈಜ್ ಬೇರೆ ಬಂದಿದೆ. ಇಲ್ಲೇ ಇದೆ ನೋಡಿ ದಪ್ಪ ಸೈಜ್ ನೋಡಿ. ಇದು ಇನ್ನೂ ದಪ್ಪ ಇದೆ ಅಂದ್ರೆ ಬರ್ತಾ ಇರ್ತದೆ, ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತದೆ. ಹಾಗಾಗಿ ಒಂದು ಕೊಂಬೆನಲ್ಲಿ ಹೂ ಬಿಟ್ಟಿದ್ರೆ ಇನ್ನೊಂದು ಕೊಂಬೆನಲ್ಲಿ ಈಚಾಗಿರುತ್ತೆ, ಕೊಂಬೆನಲ್ಲಿ ದಪ್ಪ ಆಗಿರುತ್ತೆ, ಇನ್ನೊಂದು ಆಲೆ ಕೀಳೋ ಅಷ್ಟು ಮಟ್ಟಿಗೆ ಬಂದಿರುತ್ತೆ ಆಲೆ ಅಂದ್ರೆ ಹಣ್ಣು. ಆಲ್ ಸೀಸನ್ ನಿಂಬೆ ಅಂತ ಇದು. ಇದನ್ನ ಹಾಕಿ ಎಷ್ಟು ವರ್ಷ ಆಯ್ತು ನೀವು? ಸರ್ ಇದಾಕು ಒಂದು 6 ವರ್ಷ 7 ವರ್ಷ ಆಗಿದೆ ಸರ್. 6-7 ವರ್ಷ ಆಗಿದೆ. ಹೌದು. ನಾನು ಕೇಳ್ಪಟ್ಟಿದ್ದೆ ಆಲ್ ಸೀಸನ್ ನಿಂಬೆನ, ಬಟ್ ಇವತ್ತು ನೋಡ್ದಂಗೆ ಆಗಿದೆ. ಹೌದು ಸರ್, ಇದು ಆಲ್ ಸೀಸನ್. ತುಂಬಾ ಜನ ಗೊತ್ತಿಲ್ಲ ಆಲ್ ಸೀಸನ್ ನಿಂಬೆ ಅಂದ್ರೆ ಒಂದೇ ಸಲ ಬಿಡ್ತಲೇ ಇರುತ್ತೆ ಅನ್ನೋ ಲೆಕ್ಕಾಚಾರ ಈ ಥರ ಬರ್ತಾ ಇರ್ತದೆ. ಹೂ ಆಗಿದೆ. ಒಂದು ಕೊಂಬೆನಲ್ಲಿ ಹೂ ಇರುತ್ತೆ. ಹೌದು ಸರ್. ಇನ್ನೊಂದು ಕೊಂಬೆನಲ್ಲಿ ಕಾಯಿ ಇರುತ್ತೆ ಸರ್. ನೆಕ್ಸ್ಟ್ ಕೊಂಬೆನಲ್ಲಿ ಹಣ್ಣಾಗಿ ರೆಡಿ ಇರುತ್ತೆ ನಮ್ಗೆ ಯೂಸ್ ಮಾಡ್ಲಿಕ್ಕೆ. ತುಂಬಾ ಅನುಕೂಲವಾಗಿದೆ. ಹೌದು ಸರ್. ಯಾಕಂದ್ರೆ ಆಲ್ ಸೀಸನ್ ಒಂದು ಎಲ್ಲಾ ಸೀಸನ್ ಅಲ್ಲೂ ನಮ್ಗೆ ನಿಂಬೆಹಣ್ಣು ಬೇಕಾಗ್ತಿರುತ್ತೆ. ಅದರಲ್ಲೂ ಬೇಸಿಗೆ ಟೈಮಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಚೆನ್ನಾಗಿದೆ ಇದು ಗಿಡ. ಹೌದು. ಈ ಗಿಡ ನೀವು ಎಲ್ಲಿಂದ ತಗೊಂಬಂದ್ರಿ ಸರ್? ನಾವೊಂದು ಇದರಲ್ಲಿ ಹೊಸೂರ್ ಹತ್ರ ಸರ್. ಹೊಸೂರ್ ಹತ್ರ ನಾನೇನಪ್ಪ ಅಂದ್ರೆ ಎಲ್ಲನೋ ಒಂದ್ ಕಡೆ ಹೋದಾಗ ಅಲ್ಲಿ ನರ್ಸರಿ ವಿಚಾರಿಸ್ತೀನಿ. ಅಲ್ಲಿ ಹೋಗಿ ನರ್ಸರಿ ವಿಸಿಟ್ ಮಾಡಿ ಅಲ್ಲಿ ಚೆನ್ನಾಗಿರೋದು, ನಂಗೆ ಬೇಕಾಗಿರೋದು ಅಂತ ಗಿಡಗಳನ್ನ ಸಿಕ್ಕರೆ ಎಲ್ಲ ಕಡೆ ಪರ್ಚೇಸ್ ಮಾಡ್ತೀನಿ. ಒಳ್ಳೆ ಹಾಬಿ ಇಟ್ಕೊಂಡಿದ್ದೀರಿ. ಹೌದು ಸರ್. ಈ ಕಡೆ ಒಂದು ಮನೆಗೆ ನಿಂಬೆಹಣ್ಣು ಆಯ್ತು. ಹೌದು. ಮತ್ತೆ ತೋಟಕ್ಕೆ ಒಂದು ನೆರಳು ಆಯ್ತು. 2 in 1. ಅಡಿಕೆ ಗಿಡದಲ್ಲಿ ಇಕ್ಕಿದ್ರಲ್ವ ಇದು? ಹೌದು ಸರ್, ಅಡಿಕೆ ಗಿಡದಲ್ಲಿ.
ಧನಂಜಯ ಅವರ ಇದು ಯಾವ ಗಿಡ ಅಂತ ಸರ್? ಇದು ವಾಟರ್ ಆಪಲ್ ಅಂತ. ಇದು ನಮ್ಮಲ್ಲಿ ಹೆಚ್ಚಿಗೆ ಒಂದು ವರ್ಷದಲ್ಲಿ ಒಂದು 3 ಸಲ ಫ್ರೂಟ್ ಸ್ಟಾರ್ಟ್ ಆಗುತ್ತೆ. ಓಕೆ. ಇದು ನೋಡಿ, ಇದೆಲ್ಲ ಅಲ್ಲಿ ಇದು ಹೂವು ಸ್ಟಾರ್ಟ್ ಆಗಿದೆ. ಇದು ಒಂಥರ ಆಲ್ ಸೀಸನ್ ಥರನೇ ಇದಾಗುತ್ತೆ ನೋಡಿ. ಇಲ್ಲಿ ಸ್ಟಾರ್ಟ್ ಆಗಿದೆಯಲ್ಲ, ಇದರಲ್ಲಿ ತಿನ್ನೋ ಅಂತ ಹಣ್ಣಿದ್ದಾವೆ. ಓಕೆ. ನೋಡಿ, ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇದೆಲ್ಲ ತಿನ್ನೋ ಅಂಥವೇನೆ. ಓಕೆ. ಇದು ಗಿಡ ಬಂದು ನಾನು ಒಂದು ಕಸಿ ಮಾಡ್ತೀನಿ. ಇದು ಕಸಿನೂ ಮಾಡ್ತಾ? ಹೌದು, ಕಸಿ ಮಾಡ್ತೀನಿ. ಕಸಿ ಮಾಡಿ ನಾನು ಇಲ್ಲಿಂದ ಕೇಳಿದವ್ರಿಗೆ ಇದನ್ನು ಮಾರಾಟನೂ ಮಾಡ್ತೀನಿ. ಅಂದರೆ ನಿಮ್ಮಲ್ಲಿ ಗಿಡಗಳ ಕಸಿ ಮಾಡಿ ಮಾರಾಟನೂ ಮಾಡ್ತೀರಾ ನೀವು? ಹೌದು ಹೌದು ಸರ್. ಓಕೆ ಓಕೆ. ಎಲ್ಲ ಗಿಡನೂ ಮಾಡಲ್ಲ, ಈಗ ಒಂಥರ ಟ್ರೈ ಮಾಡ್ತಾ ಇದೀನಿ ಹೊಸದಾಗಿ ನೀವು ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ. ಆಲ್ಮೋಸ್ಟ್ ಎಲ್ಲ ಕಸಿ ಕಟ್ಟಿದ್ದೀನಿ. ಗೂಟಿ ಕಸಿ ಅಂತಾರೆ ಇದಕ್ಕೆ. ಗೂಟಿ ಕಸಿ ಅಂತ? ಹೌದು ಹೌದು, ಕನ್ನಡದಲ್ಲಿ. ಒಂದು ಸೆಕೆಂಡ್. ಇಂಗ್ಲೀಷಲ್ಲಿ ಏರ್ ಲೇಯರ್ ಅಂತಾರೆ. ಹಾಂ, ಇಂಗ್ಲೀಷಲ್ಲಿ ಏರ್ ಲೇಯರ್ ಅಂತಾರೆ. ಹೌದು. ಕನ್ನಡದಲ್ಲಿ ಗೂಟಿ ಕಸಿ ಅಂತಾರೆ. ಗೂಟಿ ಕಸಿ. ಹೌದು. ಓಕೆ. ಇದ್ರಲ್ಲಿ ಬೇರೆ ಬರುತ್ತಲ್ಲ ಅವರ? ಹೌದು ಸರ್, ಇದು ಸ್ಟಾರ್ಟ್ ಆಗುತ್ತಲ್ಲ, ಇದರಲ್ಲಿ ಇಲ್ಲಿಂದ ಬೇಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದನೇ ಬೇಸ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದನ್ನ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇದನ್ನ ಬೇರೆ ಪಾಟ್ಗೆ ಹಾಕಿ ಬೆಳೆಸ್ತೀವಿ. ಒಂದು 6 ಮಂತ್ ಬೆಳೆಸಾದ್ಮೇಲೆ ರೆಡಿ ಟು ಗಿಡ ಸ್ಟಾರ್ಟ್. ಇದು ಎಷ್ಟು ವರ್ಷ ಆಯ್ತು ಈ ಗಿಡ ಹಾಕಿ? ಸರ್, ಇದು ಒಂದು 6 ವರ್ಷನೇ ಆಗಿದೆ ಸರ್. 6 ವರ್ಷ ಆಗಿದೆ. ಇದು ನೀವು ಸ್ವಂತ ಬಳಕೆಗೆ ಮಾತ್ರ ಉಪಯೋಗಿಸ್ತೀವಿ? ಹೌದು ಸರ್, ಎಲ್ಲ ಸ್ವಂತ ಬಳಕೆಗೆ. ವಾಟರ್ ಆಪಲ್. ಹೌದು. ಇದನ್ನ ಗಿಡ ಎಲ್ಲಿಂದ ತಗೊಂಡ್ರಿ ನೀವು? ಇದು ಹತ್ತಿಬೆಲೆ ಹತ್ರ. ಹತ್ತಿಬೆಲೆಯಲ್ಲಿ ತಗೊಂಡ್ಬಂದ್ರೆ? ಹೌದು. ಇದು ಯಾವ ಒಂದು ಗಿಡ ಸರ್ ಇದು? ಸರ್, ಇದು ಬಟರ್ ಫ್ರೂಟ್ ಅಂತ. ಬಟರ್ ಫ್ರೂಟ್. ಈಗಿನ ಇದರಲ್ಲಿ ತುಂಬಾ ಬೇಡಿಕೆ ಇರುವಂತ ಫ್ರೂಟ್ ಅಂದ್ರೆ ಇದೇನೆ, ಬಟರ್. ಆಪಲ್ಗಿಂತ ಒಂದು ಕೈ ಹೆಚ್ಚು ಅಂತ ಹೇಳ್ಬೋದು. ಹಾಗಾಗಿ ನೋಡಿ, ತುಂಬಾ ಈ ಸಲ ನಮಗೆ ತುಂಬಾ ಕಾಯಿಗಳು ಹಿಡಿದಿದ್ದಾವೆ. ಹೆಚ್ಚು ಕಮ್ಮಿ ನಂಗೆ ಒಂದು 300 kg ಬರೋವಂಥ ಒಂದು ನಿರೀಕ್ಷೆ ಇದೆ ನಮ್ಗೆ ಈ ಸಲ. ಇದನ್ನ ಹಾರ್ವೆಸ್ಟ್ ಮಾಡಿ ನೀವು ಸೇಲ್ ಮಾಡೋದುಂಟಾ? ಹೌದು ಸರ್, ಈ ಸಲ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ರೈತರಿಗೆ ಅಂದ್ರೆ ಗ್ರಾಹಕರಿಗೆ ನೇರವಾಗಿ ತಲುಪಿಸ್ಬೇಕು ಅನ್ನೋದೊಂದು ಇದಿದೆ. ಅಂಗಡಿ ಹಾಕೋಕ್ಕಿಂತ ಹೋಲ್ಸೇಲ್ ರೇಟ್ ಗ್ರಾಹಕರಿಗೆ ಮಾಡಬೇಕು ಅನ್ನೋದೊಂದು, ಅಂದ್ರೆ ಯಾರು ಕನ್ಸ್ಯೂಮರ್ ಇದೆ ಅವರಿಗೆ ಡೈರೆಕ್ಟ್ ಆಗಿ ಕೊಡಬೇಕು ಅಂತ ಪ್ಲಾನ್ ಇದೆ ಸರ್. ನೀವು ಆನ್ಲೈನ್ ಮುಖಾಂತರ ಕಳಿಸ್ತೀರಾ? ಹೌದು ಸರ್, ಅದನ್ನ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಕೊರಿಯರ್ ಮುಖಾಂತರ ಕೊಡೋಣ ಅಂತ ಒಂದು ಐಡಿಯಾ ಇದೆ. ಅದೆಲ್ಲ ಇದು ಮಾಡಿ ಆಮೇಲೆ ಅದ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀರಾ? ಹೌದು ಸರ್. ಓಕೆ ಸರ್, ಒಳ್ಳೇದಾಗಲಿ ಮಾಡಿ. ಹೌದು ಸರ್. ಅಂದರೆ ನೀವು ಕೆಮಿಕಲ್ ಏನಾದರೂ ಸಿಂಪಡಣೆ ಇಲ್ಲ ಸರ್, ಯಾವುದೇ ರೀತಿ ನಾವು ತೋಟಕ್ಕೂ ಅಷ್ಟೇ ಸರ್, ಯಾವುದೇ ರೀತಿ ಕೆಮಿಕಲ್ ಇಲ್ಲ. ನಾವು ಸಾವಯವ ಗೊಬ್ಬರದಲ್ಲೇ ಮಾಡ್ತಾ ಇರೋದು. ಅಂದರೆ ನೀವು ಸಾವಯವ ಕೃಷಿ? ಹೌದು 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 ಹೌದು. ಯಾವುದೇ ಕೆಮಿಕಲ್ ಇಲ್ಲ, ಪೆಸ್ಟಿಸೈಡ್ಸ್ ಯಾವುದು ಯೂಸ್ ಮಾಡ್ತಾ ಇಲ್ಲ ನೀವು? ಸರ್ ನೋಡಿ, ಆಲ್ಮೋಸ್ಟ್ ಇದು ತರ್ಗು ಇವೆಲ್ಲ ಇದೇನೆ ಇದು ಗೊಬ್ಬರ. ಅದ್ರ ಜೊತೆಗೆ ಇನ್ನು ನಾವು ಎರೆಹುಳ ಗೊಬ್ಬರ ಕೊಡ್ತೀವಿ, ಸಗಣಿ ಗೊಬ್ಬರ ತುಂಬ ಕೊಟ್ಟೆ ಬೆಳೆಸೋದು. ಎಷ್ಟು ಗಿಡ ಇದೆ ಇದು? ಸರಿ, ಇದೊಂದು ದೊಡ್ಡ ಗಿಡ, ಇನ್ನು ಮಿಕ್ಕಿದೊಂದು 8 ಗಿಡ ಇದಾವೆ. ಅವು ನೆಕ್ಸ್ಟ್ ವರ್ಷ ಸ್ಟಾರ್ಟ್ ಆಗುತ್ತೆ. ಇದು ಹಳೆ ಗಿಡ, ಎಷ್ಟು ಹೆಚ್ಚಿಗೆ ಒಂದು 8 ವರ್ಷ ಆಗಿದೆ ಸರ್. ಇದಕ್ಕೆ 8 ವರ್ಷ ಆಗಿದೆ. 8 ವರ್ಷ ಆಗಿದೆ ಗಿಡ. ಧನಂಜಯ ಅವರ ಇದು ಯಾವ ಗಿಡ ಸರ್? ಇದು ಗಜನಿಂಬೆ ಅಂತ. ಗಜನಿಂಬೆ ನೋಡಿ, ಫ್ರೂಟಿಂಗ್ ಇದೆ. ಬಟ್ ಇದು ಏನಪ್ಪಾ ಅಂದ್ರೆ ಇದಕ್ಕೆ ತುಂಬಾ ಬಿಸಿಲು ಬೇಕು. ಏನಾಗಿದೆ ಅಂದ್ರೆ ಈ ಕಡೆ ಬಟರ್ ಫ್ರೂಟ್ ಇದೆ, ಈ ಕಡೆ ತೆಂಗಿನ ಮರದಿಂದ ಇದಕ್ಕೆ ನೆರಳಾಗಿರೋದ್ರಿಂದ ಇಳುವರಿ ಕಮ್ಮಿ ಇದೆ. ಈ ಬಿಸಿಲಲ್ಲಿ ಬಂದಷ್ಟು ತುಂಬಾ ಗಾತ್ರ, ಹೆಚ್ಚಿಗೆ ಒಂದು ಅರ್ಧ kg ಆ ಮಟ್ಟಕ್ಕೂ ಬರುತ್ತೆ. ಅಂದ್ರೆ ಇದು ಸೈಜ್ ಬರುತ್ತೆ, ಇದ್ದಷ್ಟು ಗಾತ್ರ. ಹೌದು ಹೌದು ಹೌದು. ಈ ಗಾತ್ರದಲ್ಲಿ ಸ್ವಲ್ಪ ಕಮ್ಮಿ ಇದೆ. ಹೌದು, ನೋಡ್ತಾ ಇದ್ದೀನಿ. ಗಿಡನೂ ಅಷ್ಟೇ ಹೆಚ್ಚಿಗೆ ಹೌದು ಹೊರದಿಲ್ಲ ಇದು. ಹೌದು ಸರ್, ಬೆಳೆದಿಲ್ಲ ಇದು ಗಿಡ. ಹೌದು, ಅಂದ್ರೆ ನೆರಳಾಯ್ತು ಅನ್ಸುತ್ತೆ. ನೆರಳಾಯ್ತು, ಅದಕ್ಕೋಸ್ಕರ. ಹೌದು. ಈ ಒಂದು ಗಿಡ ಎಲ್ಲಿಂದ ತಗೊಂಡ್ಬಂದಿರಿ ನೀವು? ಸರ್, ಇದು GKV ತಗೊಂಡಿದ್ದೆ ಸರ್. ಇದು GKV ತಂದಿದ್ರಾ? ಹೌದು. ಚೆನ್ನಾಗಿದೆ. ಗಜನಿಂಬೆ ಇದು ಜ್ಯೂಸ್ಗೆ ಯೂಸ್ ಮಾಡ್ತಾರಲ್ವರ? ಹೌದು ಸರ್, ಜ್ಯೂಸ್ಗೆ ಯೂಸ್ ಮಾಡ್ತಾರೆ. ಇದು ತುಂಬಾ ಅಂದ್ರೆ ಅಷ್ಟು ಹುಳಿ ಬರಲ್ಲ.
ಓಕೆ. ಇದರಲ್ಲಿ ಸ್ವಲ್ಪ ಜ್ಯೂಸ್ ಜಾಸ್ತಿ ಬರುತ್ತೆ, ಹುಳಿ ಅಂಶ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ, ಒಂದು ಸ್ವಲ್ಪ ಸ್ವೀಟ್ ಇರುತ್ತೆ. ಓಕೆ. ಸರ್ ಇದು ಎಳ್ಳಿ ಗಿಡ ಅಂತ ಇದು. ಓಕೆ. ಆಲ್ಮೋಸ್ಟ್ ಇದರಲ್ಲೂ ಬಂದಿದೆ ನಮಗೆ, ಈ ಸಲ ಇನ್ನೂ ಬಿಟ್ಟಿಲ್ಲ. ಹೋದ ಬಿಟ್ಟಿತ್ತು, ಒಂದು 2 kg 3 kg ಅಷ್ಟು ಬಿಟ್ಟಿತ್ತು. ಓಕೆ. ಐ ಮೀನ್ ಫಸ್ಟ್ ಟೈಮ್ ಸ್ಟಾರ್ಟ್ ಆಗಿರೋದು. ಇದು ಎಷ್ಟು ವರ್ಷದ ಗಿಡ ಸರ್? ಇದು ಒಂದು 4 ವರ್ಷದ ಗಿಡ. 4 ವರ್ಷದ. ಹೌದು. ಈಲ್ಡ್ ಬಂದಿದೆ ಇದರಲ್ಲಿ? ಹಾಂ ಸರ್, ಬಂದಿದೆ. ಈ ಸಲ ಇನ್ನೂ ಬಂದಿಲ್ಲ. ಓಕೆ. ಸರ್ ಇದು ಬಂದು ಮೂಸಂಬಿ ಗಿಡ. ಮೂಸಂಬಿ ಗಿಡ? ಹೌದು. ನೋಡಿ ಸರ್, ಮೂಸಂಬಿ ಸ್ಟಾರ್ಟ್ ಆಗಿದೆ. ಹಾಂ, ಸ್ಟಾರ್ಟ್ ಆಗಿದೆ. ಮೂಸಂಬಿ ನೋಡಿ ಎಲ್ಲಿದೆ, ತುಂಬ ಕಾಯಿಗಳು ಬಂದಿದೆ ಈ ಸಲ. ಯಾವ ವೆರೈಟಿ ಮೂಸಂಬಿ? ಸರ್ ಮೂಸಂಬಿಲಿ ವೆರೈಟಿ ಏನಿಲ್ಲ ಸರ್, ಇದನ್ನು ಒಂದು ನರ್ಸರಿಲಿ ತಂದಿದ್ದು. ಅಂದರೆ ನರ್ಸರಿಲಿ ತಂದು ಹಾಕಿ? ಹೌದು. ಚೆನ್ನಾಗಿ ಬಂದಿದೆ ಇದು. ಹಾಂ ಸರ್. ಇದು ಫಸ್ಟ್ ಟೈಮ್ ಬರ್ತಾ ಇರೋದು? ಇಲ್ಲ ಸರ್, ಇದು 2ನೇ ಸಲ ಬರ್ತಾ ಇರೋದು. 2ನೇ ಸಲ. ಫಸ್ಟ್ ಟೈಮ್ 3-4 ಕಾಯಿ ಸಿಕ್ಕಿತ್ತು ಅಷ್ಟೇ. 3-4 ಕಾಯಿ. ಈ ಸಲ ಹೆಚ್ಚಿಗೆ 100 ಮೇಲೆ ಕಾಯಿ ಇದಾವೆ. 100 ಕಾಯಿ ಮೇಲಿದೆ? 100 ಕಾಯಿ ಮೇಲಿದ್ದಾವೆ. ಓಕೆ. ಇದು ಯಾವ ಗಿಡ ಇದು? ಸರ್ ಇದು ಸೀಬೆ. ಸೀಬೆಯಲ್ಲಿ ವೆರೈಟಿ ಏನಿಲ್ಲ, ಒಟ್ಟು ದಪ್ಪ ಬರ್ತದೆ. ಹೆಚ್ಚು ಕಮ್ಮಿ ಒಂದು ಅರ್ಧ kg 1/4 kg ಈ ಮಟ್ಟಕ್ಕೆ ಸಿಗ್ತಾವೆ ಕಾಯಿ. ಇದು ಅದು ಯಾವುದು ಅಂತ ಗೊತ್ತಿಲ್ಲ. ಬಟ್ ನಾವೇನು ಮಾಡ್ತೀವಿ, ಆ ಸೀಬೆ ಹಣ್ಣು ಕಿತ್ತು ಆಗ್ತಿದ್ದಂಗೆ ಎಲ್ಲ ಕೊಂಬೆ ಎಲ್ಲ ಟ್ರಿಮ್ ಮಾಡ್ತೀವಿ ನಾವು. ಆ ಟ್ರಿಮ್ ಆದಾಗ ಏನಾಗ್ತದೆ, ಈ ಥರ ಬ್ರಾಂಚಸ್ ಸ್ಟಾರ್ಟ್ ಆಗುತ್ತೆ. ಈ ಬ್ರಾಂಚಸ್ ಸ್ಟಾರ್ಟ್ ಆದಾಗ ತುಂಬ ಕಾಯಿಗಳು ನೋಡಿದ್ದು ಫ್ಲವರ್ ಸ್ಟಾರ್ಟ್ ಆಗಿದೆ. ಕಾಯಿಗಳು ತುಂಬ ಬಿಡ್ತದೆ. ಕೆಲವರು ಏನು ಮಾಡ್ತಾರೆ, ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತಾರೆ. ಅದು ದೊಡ್ಡ ಗಿಡ ಬೆಳೆಬಿಡ್ತದೆ. ಹಂಗಾಗಿ ಅದು ಕಾಯಿ ಅಷ್ಟು ಇದಾಗಿ ಸಿಗಲ್ಲ. ಆಮೇಲೆ ಕೈ ಎಟ್ಕುತ್ತಿದ್ದು ಈ ಥರ ಮಾಡ್ಕೊಂಡಾಗ ಹಣ್ಣು ಕೈಗೆ ಸಿಗುತ್ತೆ, ಹಾರ್ವೆಸ್ಟಿಂಗ್ ಆಗುತ್ತೆ, ತುಂಬ ಜಾಸ್ತಿ ಬಿಡುತ್ತೆ. ಅಂದರೆ ಗಿಡಗಳನ್ನ ಆಗಾಗ್ಗೆ ಅದರ? ಹೌದು ಸರ್, ಕಟ್ ಮಾಡ್ತಾರೆ. ಅಂದರೆ ಸೀಬೆಲಿ ಕಟ್ ಮಾಡ್ತಾ ಇದ್ರೆ ಒಳ್ಳೇದು, ಒಳ್ಳೆ ಅನುಕೂಲ ಆಗುತ್ತೆ. ಸರಿ, ಚಕ್ಕೋತ ಗಿಡ ತುಂಬ ಹೆಚ್ಚಿಗೆ ಒಂದು 5-6 ವರ್ಷದ ಗಿಡ. ಇನ್ನು ಬೇಗ ಗ್ರೋತಿಂಗ್ ಬರಲಿಲ್ಲ. ಇನ್ನು ಈಗಿನ ಇಷ್ಟುದ ಗಿಡ ಆಗಿದೆ. ಇದರಲ್ಲಿ ಏನಾದ್ರು ಹಣ್ಣುಗಳು ಬಿಟ್ಟಿಲ್ಲ? ಇಲ್ಲ ಸರ್, ಇನ್ನೂ ಬಿಟ್ಟಿಲ್ಲ. ಚಕ್ಕೋತ ಬಿಟ್ಟಿಲ್ಲ? ಇಲ್ಲ ಸರ್, ಚಕ್ಕೋತ ಸ್ವಲ್ಪ ಲೇಟ್ ಅನ್ಸುತ್ತೆ. ಹೌದು ಸರ್. ಇದು ಹಲ್ಸಲ್ಲ? ಹಾಂ, ಹಲ್ಸು ಸರ್. ಯಾವ ಹಲ್ಸು ಇದು? ಹಲ್ಸು ಮಾಮೂಲಿ ಸರ್, ಇಲ್ಲೇನು ಲೋಕಲಲ್ಲಿ ಏನು ಸಿಗುತ್ತೋ. ಓಕೆ, ಲೋಕಲ್. ಏನಪ್ಪ ಅಂದ್ರೆ ಒಂದು ಹಲಸಿನ ಹಣ್ಣು ತಿಂದರೆ ಆ ಟೇಸ್ಟ್ ಆಗಿತ್ತು ಅಂದ್ರೆ ಆ ಬೀಜನ ಗಿಡ ಮಾಡಿ ಅದನ್ನ ಗಿಡ ಬೆಳೆಸಿ ಅದನ್ನು ತೋಟದಲ್ಲಿ ಹಾಕ್ತೀರಾ? ಹೌದು ಸರ್. ಇದು ಲಕ್ಷ್ಮಣ್ ಫಲ ಅಂತ. ಲಕ್ಷ್ಮಣ್ ಫಲ ಕೇಳಿದ್ವಿ. ತುಂಬ ಹೆಲ್ತ್ ಬೆನಿಫಿಟ್ ತುಂಬ ಇದೆ ಸರ್. ಆಲ್ಮೋಸ್ಟ್ ಕ್ಯಾನ್ಸರ್ಗೆ ರೋಗಕ್ಕೆ ಹೋರಾಡೋಂಥ ಶಕ್ತಿ ಇರೋವಂಥ ಹಣ್ಣಿದು. ತುಂಬ ಜನ ನೋಡಿ 2 ಬಿಟ್ಟಿದ್ದಾವೆ. ಇಲ್ಲೊಂದಿದೆ. ಬಿಟ್ಟಿದೆ. ಇದು ರಾಮಫಲ ಸರ್. ಇದು ರಾಮಫಲನ? ಹಣ್ಣುಗಳು ಬಿಟ್ಟಿದೆ. ಹಣ್ಣುಗಳು ಬಿಟ್ಟು ಎಲೆ ಉದುರ್ತಾ ಇದೆ. ನೆಕ್ಸ್ಟ್ ಚಿಗುರಿ ಲಾಸ್ಟ್ ಇನ್ನು ಇದೆ. ಹಾರ್ವೆಸ್ಟ್ ಮಾಡಿಲ್ವಾ ಇದು? ಹಾಂ ಸರ್, ಹಾರ್ವೆಸ್ಟ್ ಮಾಡಿದ್ದೀವಿ. ಆಮೇಲೆ ಹಳ್ಳಿದು ಅವೆಲ್ಲ ತಿಂದು ಪ್ರಾಣಿಗಳಿಗೆ. ಹೌದೌದು, ಅದು ಬಿಟ್ಟು ಅದು ತುಂಬ ಸ್ವೀಟ್ ಇರುತ್ತೆ. ಆಲ್ಮೋಸ್ಟ್ ಮನೆ ಪೂರ್ತಿಗೆ ನಮ್ಮದ್ರಲ್ಲೇ ಸಿಗುತ್ತೆ. ಎಲ್ಲೂ ಕೊಳ್ಳೋಕ್ಕಲ್ಲ. ಮಾವು, ಓಕೆ, ಹಲಸು, ಮಾವು ಎಲ್ಲ. ಮಲ್ಲಿಕಾ ಕರೆಕ್ಟ್. ಮಲ್ಲಿಕಾ ವೆರೈಟಿ. ಹೌದು, ಮಲ್ಲಿಕಾ ವೆರೈಟಿ ತುಂಬ ಸ್ವೀಟು ಸರ್. ನಮ್ಮ ಮನೆಯಲ್ಲೆಲ್ಲ ಇಷ್ಟಪಟ್ಟು ತಿನ್ನೋಂಥ ಹಣ್ಣು ಇದೇನೆ. ಮಲ್ಲಿಕಾ. ಹೌದು, ಒಂದು ಹಣ್ಣು ತಿನ್ನೋ ಅಷ್ಟಾಗಿ ಅವ್ರಿಗೆ ಹೊಟ್ಟೆ ತುಂಬ್ದಂಗೆ ಆಗ್ಬಿಡುತ್ತೆ. ಅಷ್ಟು ಸೈಜ್ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಸ್ವೀಟ್. ಓಕೆ. ಹೌದು. ಇದ್ಯಾವ ವೆರೈಟಿ ಸರ್? ಇದು ಬಾದಾಮಿ. ಬಾದಾಮಿನ ಇದು? ಹೌದು, ಬಾದಾಮಿ. 2 ಗಿಡನೂ ಬಾದಾಮಿ ಗಿಡನೇ.
ಅದರಲ್ಲಿ ಸ್ವಲ್ಪ ಈಲ್ಡಿಂಗ್ ಕಮ್ಮಿ ಸರ್ ಇವೆಲ್ಲ. ಎಂತಕ್ಕೆ ಅಂದರೆ ಒಂದು ನೆರಳು, ಇನ್ನೊಂದು ಇದಕ್ಕೆ ನೀರು ಕೊಡಬಾರ್ದು. ನೀರು ಕೊಟ್ಟರೆ ಅಷ್ಟು ಬರಲ್ಲ. ತೋಟದೊಳ್ಳೆ ಮಾವಿನ ಗಿಡ ಅಷ್ಟು ಇದು ಬರಲ್ಲ. ನಮ್ಗೆ ಎಷ್ಟು ಮನೆ ಪೂರ್ತಿ ಎಷ್ಟು ಬೇಕಾದ್ರೆ ಸಿಗುತ್ತೆ ಅಷ್ಟೇ. ಬರ್ತಾ ಇದೆ. ಹೌದು. ಓಕೆ, ಇದು ಕಮರ್ಷಿಯಲಿ ಮಾಡಿಲ್ಲ ನೀವು? ಇಲ್ಲ ಇಲ್ಲ, ನಿಮ್ಮ ಸ್ವಂತ ಯೂಸ್ ಮಾಡಿದ್ರೆ. ಇದು ಬಾಳೆ, ಇದು ಆಲ್ಮೋಸ್ಟ್ ಬದಿನಲ್ಲಿ ಅಲ್ಲಲ್ಲಿ ಮನೆ ಪೂರ್ತಿ ಏನು ಬೇಕೋ ಪೂಜೆಗೆ ನಮ್ಮ ತಿನ್ಲಿಕ್ಕೆಲ್ಲ ಬಾಳೆ ಯೂಸ್ ಮಾಡ್ತೀವಿ. ಇದು ಪಚ್ಚಬಾಳೆ, ಇದು ಪಚ್ಚಬಾಳೆ, ಏಲಕ್ಕಿ ಬಾಳೆನೂ ಇದೆ, ಎಲ್ಲ ಥರನೂ ಹಾಕಿದ್ದೀವಿ. ಮನೆ ಯೂಸ್ಗೆ ಹಾಕೊಂಡಿದ್ದೀವಿ. ಹೌದು ಹೌದು ಸರ್. ಇದು ಸಿದ್ದು ಹಲಸು. ಇಲ್ಲಿ ಚೋಳೂರ ಹತ್ರ ಸಿಗುತ್ತಲ್ಲ, ಹೌದು, ಅವ್ರದ್ದು ಆ ಥರ ಸಿದ್ದು ಹಲಸು. ಈಗ ತಂದಾಕಾಲೆ ಒಂದು 2 ವರ್ಷ ಇದೆ. ಇಷ್ಟು ದೊಡ್ಡ ಗಿಡ ಆಗಿದೆ. ನೋಡ್ಬೇಕು ಅಂದರೆ ಅಷ್ಟು ಪಿಂಕ್ ಬರುತ್ತೋ ಅನ್ನೋದು ಗೊತ್ತಿರಲ್ಲ. ಈ ಸಲ ಬಿಟ್ಟು ತಿಂದು ನೋಡ್ರೆ ಆಮೇಲೆ ಗೊತ್ತಾಗುತ್ತೆ. ಇದುವರೆಗೂ ಬಂದಿಲ್ಲ? ಇಲ್ಲ, ಬಂದಿಲ್ಲ, ಇದು ಫಲ ಬಂದಿಲ್ಲ. ಹೌದು. ಸಿದ್ದು ಹಲಸ ಇದು? ಹಾಂ, ಸಿದ್ದು ಹಲಸ ಸರ್. ಪನ್ನೀರ್ಲೆ ಗಿಡ. ಪನ್ನೀರ್ಲೆ? ಹೌದೌದು, ಪನ್ನೀರ್ಲೆ. ಇದು ಯಾರನ್ನ ಟೇಸ್ಟ್ ಮಾಡಿರೋಂಥವ್ರು ತುಂಬ ಚೆನ್ನಾಗಿದೆ ಸರ್ ಹಣ್ಣಿದು. ನೋಡಿ, ಸ್ಟಾರ್ಟ್ ಆಗಿದೆ ಇದೆಲ್ಲ. ಚೆನ್ನಾಗಿದೆ, ಒಳ್ಳೆ ಫ್ಲವರಿಂಗ್ ಚೆನ್ನಾಗಿದೆ. ಹೌದು ಸರ್. ಇದು ಎಷ್ಟು ವರ್ಷದ ಗಿಡ ಸರ್? ಇದು ಒಂದು 4 ವರ್ಷ 5 ವರ್ಷ ಗಿಡ. 4 ವರ್ಷ. ಹೌದು. ಇದು ಬಂದು ನಾವು ಮೂಡುಬಿದ್ರೆ ನರ್ಸರಿಲಿ ತೊಗೊಂಬಂದಿದ್ದಲ್ಲಿ. ತುಂಬ ಜಾಗಗಳನ್ನ ಸುತ್ತಾಡಿದ್ದೆ. ಹೌದು ಸರ್. ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ಫಸ್ಟ್ ಹುಡ್ಕೋದೇ ನಾನು ಒಂದು ನರ್ಸರಿ. ಅಲ್ಲಿ ವಿಸಿಟ್ ಮಾಡ್ತೀನಿ. ಅಲ್ಲಿ ತಗೊಂಡ್ಲಿ ಬಿಡಲಿ, ಅಲ್ಲಿ ವಿಸಿಟ್ ಮಾಡ್ತೀನಿ. ಅಲ್ಲೇನೋ ಇಷ್ಟ ಆಗಿದ್ದ ಗಿಡನ ಪರ್ಚೇಸ್ ಮಾಡ್ತೀನಿ. ಅದನ್ನು ತಗೊಂಡು ನಮ್ಮ ತೋಟಕ್ಕೆ ಹಾಕ್ತೀನಿ. ಒಳ್ಳೆ ಅಭ್ಯಾಸ. ಹೌದು ಸರ್. ಈ ಗಿಡ ಬಂದು ಸೂರ್ಯನಾಮ್ ಚೆರಿ ಅಂತ. ಸೂರ್ಯನಾಮ್ ಚೆರಿ ಅಂತ. ಹಾಂ, ಇದು ಬಂದು ಒಂದು ನೆಲ್ಲಿಕಾಯಿ ಬರುತ್ತಲ್ಲ, ಆ ಶೇಪಲ್ಲಿ ಇರುತ್ತೆ. ಅದು ಪಿಂಕ್ ಆಗುತ್ತೆ, ರೆಡ್ ಕಲರ್ ಬರುತ್ತೆ. ಫುಲ್ ಸ್ವೀಟ್ ವೆರೈಟಿ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೂಟ್. ಇದು ಅದು ದೇವನಹಳ್ಳಿ, ಯಲಹಂಕ ಅಲ್ಲ, ದೇವನಹಳ್ಳಿ ಹತ್ರ. ದೇವನಹಳ್ಳಿ ನರ್ಸರಿ? ಹಾಂ, ದೇವನಹಳ್ಳಿ, ಬೆಂಗಳೂರು ನರ್ಸರಿ ಅಂತ. ಬೆಂಗಳೂರು ನರ್ಸರಿ, ದೇವನಹಳ್ಳಿಯಲ್ಲಿ. ಹೌದು, ದೇವನಹಳ್ಳಿಲಿರೋದು ಬೆಂಗಳೂರು ನರ್ಸರಿ. ಓಕೆ ಸರ್. ಇದು ಬಟರ್ ಫ್ರೂಟ್ ಅಂತ. ಇದರಲ್ಲಿ ಇದು ಒಂಥರ ಇದರೊಂದು ವೆರೈಟಿ. ಬಟ್ ಇದೇನಪ್ಪ ಅಂದರೆ ಎಲ್ಲ ಬಟರ್ ಫ್ರೂಟಲ್ಲಿ ಮಳೆಗಾಲ ಕರೆಕ್ಟಾಗಿ ಬರ್ತದೆ. ಹಾಂ, ಇದು ಬೇಸಿಗೆ ಕಾಲಕ್ಕೆ ಬರೋ ಅಂಥ ಬಟರ್ ಫ್ರೂಟ್ ಅಂತ ಶಿವಮೊಗ್ಗ ನರ್ಸರಿಯಲ್ಲಿ ಒಬ್ಬರು ಯೂಟ್ಯೂಬಲ್ಲಿ ನೋಡಿದ್ದೆ. ಅವ್ರು ಒಂದು ಅದಕ್ಕೋಸ್ಕರ ಅಲ್ಲಿಂದ ಒಂದು ತರಿಸಿ ಗಿಡನ ಹಾಕಿದ್ದೀನಿ. ಬಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅದಿನ್ನು ಗ್ರಾಫ್ಟೆಡ್ ಗಿಡ ಇದು. ಓಕೆ. ಎಷ್ಟು ವರ್ಷ ಆಯ್ತು ಸರ್? ಇದು ಒಂದು 4 ವರ್ಷ ಆಗಿದೆ. 4 ವರ್ಷ ಆಗಿದೆ. ಹೌದು. ಇನ್ನು ಇಲ್ಲಿ ಸ್ಟಾರ್ಟ್ ಆಗಿಲ್ಲ? ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್. ಇದು ಸರ್. ಇದು ವೈಟ್ ನೇರಳೆ ಅಂತ. ಬಿಳಿ ನೇರಳೆ? ಹಾಂ, ಬಿಳಿ ನೇರಳೆ. ಇದು ಚೆನ್ನಾಗಿದೆ. ನಾನು ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಯಾವ್ದೋ ಒಂದು ಫ್ರೂಟ್ ತಿಂದೇನೆ ತೊಗೊಂಬರೋದು ನಾನು. ಯಾಕಂದರೆ ತುಂಬ ಇಷ್ಟ ಆಯಿತು ಅಂದರೆ ಆಲ್ಮೋಸ್ಟ್ ತರ್ತೀನಿ. ತುಂಬ ಚೆನ್ನಾಗಿದೆ ವೆರೈಟಿ. ಎಲ್ಲ ರೈತರು ಹಾಕೊಳ್ಳಿ. ಇದು ತುಂಬ ಒಂದು ತೋಟದಲ್ಲಿ ಈ ವೈಟ್ ನೇರಳೆ ತುಂಬ ಸ್ವೀಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ನೇರಳೆ ಒಂದು ಎಲ್ಲ ಹಲಸು ಗಿಡ ಪೂರ್ತಿ. ಈ ಹಲಸು ಏನಿದೆಯೋ ಎಲ್ಲ ತುಂಬ ಅಲ್ಲೇ ಸ್ಟಾರ್ಟ್ ಆಗಿದೆ. ಅಲ್ಲಿಂದ ಒಂದು 2, 3, 4, 5 ಗಿಡ ಇದ್ದಾವೆ. ಬದುನಲ್ಲಿ ಪೂರ್ತಿ ಹಾಕಿದ್ದೀನಿ. ಎಲ್ಲ ಕಾಯಿ ಬಿಟ್ಟಿದ್ದಾವೆ ಆಲ್ಮೋಸ್ಟ್. ಹಲಸನ್ನ ಮಾರ್ತೀರಾ? ಇಲ್ಲ ಸರ್, ಮಾರಕ್ಕೆ ಹೋಗಲ್ಲ. ಹಲಸಿನ ಅಂದರೆ ಯಾವುದೇ ಹಣ್ಣುಗಳು ನೀವು ಮಾರ್ತಾ ಇಲ್ಲ? ಮಾರಕ್ಕೆ ಹೋಗಲ್ಲ. ನಿಮ್ಮ ಸ್ನೇಹಿತರಿಗೆ ನೀವು ಮಾತ್ರ? ಸ್ನೇಹಿತರಿಗೆ, ಮನೆಗೆ ಉಪಯೋಗಿಸ್ಕೊಂತೀವಿ. ಅಡಿಕೆ ಇದೆ, ತೆಂಗು ಇದೆ? ಅಡಿಕೆ ತೆಂಗು ಇದೆ. ಜೊತೆಯಲ್ಲಿ ಹಣ್ಣಿನ ಗಿಡಗಳು ಇದ್ದಾವೆ.